ಸಿಎಂ ತವರು ಕ್ಷೇತ್ರದಿಂದ ಗುತ್ತಿಗೆದಾರರ ಪಾದಯಾತ್ರೆ ಬಾಕಿ ಬಿಲ್ ಬಿಡುಗಡೆಗೆ ಒತ್ತಾಯಿಸಿ ಹೋರಾಟವನ್ನ ನಡೆಸ್ತಾ ಇದೆ. ಸಿಎಂ ತವರು ಕ್ಷೇತ್ರದಿಂದ ಗುತ್ತಿಗೆದಾರರ ಪಾದಯಾತ್ರೆ ಬಾಕಿ ಬಿಲ್ ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ. ವಿವಿಧ ಇಲಾಖೆಗಳ ಕಾಮಗಾರಿ ಬಿಲ್ 37,000 ಕೋಟಿ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಮೈಸೂರಿನ ವರುಣಾದಿಂದ ಬೆಂಗಳೂರಿಗೆ ಪಾದಯಾತ್ರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಹೇಗೆ ಭ್ರಷ್ಟಾಚಾರ ನಡೆಯುತ್ತೆ, ಪ್ರತಿಭಟನೆಯಲ್ಲಿ ಎಲ್ಲಾ ಮಾಹಿತಿ ಬಹಿರಂಗಗೊಳಿಸುತ್ತೇವೆ. ರಾಜ್ಯಪಾಲರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಗೆ ಸಾಕ್ಷಿ ಸಮೇತ ದೂರು. ಎಂಎಲ್ಎಗಳ ಪೈಕಿ 30% ಶಾಸಕರು ಕಮಿಷನ್ ತೆಗೆದುಕೊಳ್ತಾರೆ. ಬಾಕಿ ಬಿಲ್ ಬಿಡುಗಡೆಗೆ ಒತ್ತಾಯಿಸಿ ಹೋರಾಟ. ವಿವಿಧ ಇಲಾಖೆಗಳ ಕಾಮಗಾರಿಯಲ್ಲಿ 37,000 ಕೋಟಿ ಬರಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ಮಾಡ್ತೇವೆ ವರುಣಾ ಕ್ಷೇತ್ರದಿಂದ ಬೆಂಗಳೂರಿನವರೆಗೂ. ಈಗಾಗಲೇ ಏನು ಮಾರ್ಚ್ 6ನೇ ತಾರೀಕು ಬಜೆಟ್ ನಡೆಯುತ್ತೆ. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ್ಯಾವ ಕ್ಷೇತ್ರದಲ್ಲಿ ಈಗ ಮೊದಲ ಬಾರಿಗೆ ನಮ್ಮ ರಾಜ್ಯದ ಬಜೆಟ್ ಎಷ್ಟಪ್ಪ 4,09,000 ರೂಪಾಯಿ ಚಿಲ್ಲರ 9,000 ಚಿಲ್ಲರ ದಾಟ್ತು. ಮೊದಲ ಬಾರಿಗೆ 4 ಲಕ್ಷ ರೂಪಾಯಿ ದಾಟಿದ್ದು ನಮ್ಮ ರಾಜ್ಯದ ಬಜೆಟ್. ಬಟ್ 4 ಲಕ್ಷ ರೂಪಾಯಿ ದಾಟಿದೆ ಅಂತ ಅಂದ್ರಾಗ ಅದರಲ್ಲಿ ಅಭಿವೃದ್ಧಿ ಆಗಿದ್ದೆಷ್ಟು, ಬಳಕೆ ಆಗಿದ್ದೆಷ್ಟು, ಇನ್ನು ಉಳಿದಿದ್ದೆಷ್ಟು, ಇನ್ನು ಏನೇನೆಲ್ಲ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಾದಂತ ಕೆಲಸಗಳಿದಾವೆ, ಇದ್ರ ಬಗ್ಗೆ ಎಲ್ಲ ಸಿಎಂ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗುತ್ತೆ. ಬಟ್ ಈಗ ಸದ್ಯಕ್ಕೆ ಇಷ್ಟೆಲ್ಲ ಬಾಕಿ ಉಳಿಸ್ಕೊಂಡು ಕೂತಿದಾರಲ್ವಾ, ಇದಕ್ಕೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ. ಯಾಕಂದ್ರೆ ಇದೀಗ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳನ್ನ ಇನ್ಕ್ಲೂಡ್ ಮಾಡಿ 4,09,000 ಚಿಲ್ಲರೆ ಒಂದು ಬಜೆಟ್ ಆಗಿರುವಂತದ್ದು. ಸೊ ಅಲ್ಲಿ ಒಂದು ಕಡೆ 56 ಕೋಟಿ ರೂಪಾಯಿಗಳನ್ನ ಅಲ್ಲಿ ಬಜೆಟ್ ಇದಕ್ಕೆ ಗ್ಯಾರಂಟಿಗಳಿಗೂ ಕೂಡ ಪೂರೈಸಬೇಕಾಗುತ್ತೆ. ಇನ್ನೊಂದು ಕಡೆ ಅಲ್ಲಿ ರಾಜ್ಯದ ಅಭಿವೃದ್ಧಿ ಸಹಿತ ಮಾಡಬೇಕಾಗುತ್ತೆ. ಸೊ ಇದರ ಬ್ಯಾಲೆನ್ಸ್ ಅಲ್ಲಿ ಸರ್ಕಾರ ಎಲ್ಲೋ ಎಡವು ಬಿಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಗ್ಯಾರಂಟಿಗಳನ್ನ ಪೂರೈಸೋಕೆ ಕೆಲವೊಂದು ಬಾರಿ ಅಲ್ಲಿ ದುಡ್ಡಿನ ಕೊರತೆ ಆಗುತ್ತೆ. ಸೊ ಹೀಗಾಗಿ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಒಂದು ಕಡೆ ಗ್ಯಾರಂಟಿಗಳನ್ನ ಪೂರೈಸಬೇಕು ಸರ್ಕಾರ, ಅದರ ಜವಾಬ್ದಾರಿ ಸಹಿತ ಇದೆ. ಯಾಕಂದ್ರೆ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ಗ್ಯಾರಂಟಿ ಸಕ್ಸಸ್ಫುಲ್ ಆಗಿದೆ, ಗ್ಯಾರಂಟಿಗಳನ್ನ ಸಕ್ಸಸ್ಫುಲ್ ಆಗಿ ನಾವು ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಉಳಿದಿರುವಂತಹ ಬಾಕಿ ಯಾವ್ಯಾವ ಈ ತರ ಗುತ್ತಿಗೆದಾರರ ಬಿಲ್ ಬಾಕಿ ಇದೆ. ಇನ್ನು ಮತ್ತೊಂದು ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಗಮನಿಸಿ ನೋಡಿದಾಗ SC/ST ಮಕ್ಕಳ ಒಂದು ಸ್ಕಾಲರ್ಶಿಪ್ ವಿಚಾರಕ್ಕೆ ಮಾತಾಡ್ಬೋದು, SC/ST ವಾಲ್ಮೀಕಿ ನಿಗಮದ ಒಂದು ವಿಚಾರಕ್ಕೆ ನಾವು ಮಾತಾಡ್ಬೋದು. ಇನ್ನು ಹಲವಾರು ಭ್ರಷ್ಟಾಚಾರಗಳು ಈಗಾಗಲೇ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಒಂದು ವೇಳೆ ಏನಾದ್ರೂ ನಮಗೆ ಸ್ಪಂದಿಸಲಿಲ್ಲ ಅಂತ ಅಂದ್ರೆ, ಸರ್ಕಾರ ಸಿಎಂ ಇದಕ್ಕೆ ಸ್ಪಂದಿಸಲಿಲ್ಲ ಅಂತ ಅಂದ್ರೆ, ಇನ್ನು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಗರಣಗಳು ನಡೆದಿದೆಯಲ್ಲ ಇದೆಲ್ಲವನ್ನ ಕೂಡ ನಾವು ಮುಂದೆ ಇಡ್ತೀವಿ. ರಾಜ್ಯಪಾಲರು ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಏನಿದ್ದಾರೆ ಸಾಕ್ಷಿ ಸಮೇತ ನಾವು ತೋರಿಸ್ತೀವಿ, ಸಾಕ್ಷಿ ಸಮೇತ ನಾವು ಹೇಳ್ತೀವಿ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಸಿಎಂ ಕ್ಷೇತ್ರದಿಂದನೇ ಈ ರೀತಿಯಾಗಿ ನಡೀತಾ ಇರುವಂತದ್ದು ನಿಜಕ್ಕೂ ಕೂಡ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ಸರ್ಕಾರದಲ್ಲಿ ಕಂಪ್ಲೇಂಟ್ಸ್ಗಳು ಬರ್ತಾ ಇರುವಂತದ್ದು.